ನಾನು ಗಜಾನ್ ಮತ್ತೊಂದು ವಿಡಿಯೋಗೆ ಸ್ವಾಗತ. ಅದೇ ರೀತಿ ಕಡಿಮೆ ಪ್ರೈಸಲ್ಲಿ ಫುಡ್ ಎಲ್ಲ ಸಿಗುತ್ತೆ ಅಂತ ತಿಳಿಸ್ಕೊಡುವಂತಹ ಪ್ರಯತ್ನ. ಇವತ್ತು ನಾವು ಬಂದಿದ್ದೀವಿ ವೆಜ್ ಹೋಟೆಲ್ಗೆ. ಇಲ್ಲಿ ನೀವು ನೋಡ್ತಾ ಇರ್ಬೋದು ಏನಂದರೆ ಎನಿ ಸೌತ್ ಇಂಡಿಯನ್ ಫುಡ್, ಅಂದರೆ ಸೌತ್ ಇಂಡಿಯನ್ ಫುಡ್ನ ಯಾವುದಾದ್ರೂ ಸೆಲೆಕ್ಟ್ ಮಾಡಿ 50 ರೂಪಾಯಿ ಅಂತ ಹೇಳಿದ್ದಾರೆ. ಕಡಿಮೆ ಪ್ರೈಸಲ್ಲಿದೆ, ಬನ್ನಿ ಒಳಗಡೆ ಹೋಗೋಣ. ಅದ್ರ ಜೊತೆಗೆ ಸೌತ್ ಐಟಮ್ಸ್ 50 ರೂಪಾಯಿ, ಅದೇ ರೀತಿ ದೋಸೆ ಬೇಕಾದ್ರೆ 50 ರೂಪಾಯಿ, ಮುದ್ದೆ ಊಟ ಬೇಕಾದ್ರೆ ಸಿಗುತ್ತೆ. ಅದೇ ರೀತಿ ಇವ್ರದ್ದು ಕ್ಯಾಟ್ರಿಂಗ್ ವ್ಯವಸ್ಥೆ ಕೂಡ ಇದೆ, ಇಲ್ಲಾಂದರೆ ಇವ್ರಿಗೆ ಪಾರ್ಟಿ ಹಾಲ್ ಕೂಡ ಇದೆ ಮೇಲೆ. ಎಲ್ಲದ್ರ ಬಗ್ಗೆ ತಿಳ್ಕೊಳ್ಳೋಣ ಬನ್ನಿ. ಇವಾಗ ಒಳಗಡೆ ಹೋಗೋಣ, ಏನೇನಿದೆ ಅಂತ ಹೇಳ್ಬಿಟ್ಟು ನೋಡೋಣ. ಎಕ್ಸ್ಪ್ಲೇನ್ ಮಾಡಿ. ಇವಾಗ ನಾವು ಮೀಲ್ಸ್ ತಗೊಂಡ್ವಿ ಅಂಡ್ ಆಲ್ಸೋ ಒಂದು ಗೋಬಿ ಮಂಚೂರಿಯನ್ ಟೇಸ್ಟ್ ಮಾಡಿದ್ವಿ. ಇವಾಗ ಒಂದು ಪಾಯಸ ಕೂಡ ಕೊಟ್ಟರು ಟೇಸ್ಟಿಂಗಿಗೆ, ತುಂಬಾ ಚೆನ್ನಾಗಿದೆ. ಮೀಲ್ಸ್ ಕೂಡ ಸೂಪರ್ ಆಗಿದೆ. ಗೋಬಿ ಮಂಚೂರಿ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ರೆ. ಟೇಸ್ಟ್ ನಾವು ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು ಆಕ್ಚುಲಿ. ಇದು ಸೂಪರ್ ಆಗಿ ಮಾಡಿದ್ದಾರೆ, ಫುಡ್ ಎಲ್ಲ ಸೂಪರ್ ಆಗಿದೆ. ಹಾ ಸರ್, ಆಕ್ಚುಲಿ ಏನಂತಂದ್ರೆ ಗೋಬಿ ಮಂಚೂರಿ ತುಂಬಾ ಚೆನ್ನಾಗಿದೆ. ಮೀಲ್ಸ್ ಕ್ವಾಂಟಿಟಿ ಕೂಡ ಚೆನ್ನಾಗಿ ಕೊಡ್ತಾರೆ, ಹೊಟ್ಟೆ ತುಂಬಷ್ಟು ಕೊಡ್ತಾರೆ, ಚೆನ್ನಾಗಿದೆ. ಓವರ್ ಆಲ್ ಸೂಪರ್ ಆಗಿದೆ ಫುಡ್. ಬರೋರು ಯಾರನ್ನ ಟ್ರೈ ಮಾಡಿದ್ರೆ ಒಳ್ಳೆ ಬಜೆಟ್ ಫ್ರೆಂಡ್ಲಿ ಅಂಡ್ ಊಟ ಕೂಡ ಒಳ್ಳೆ ಹೊಟ್ಟೆ ತುಂಬಾ ತಿನ್ಬೋದು ಸರ್. ಸರ್, ಇದನ್ನ ಫಸ್ಟ್ ಟೈಮ್ ಬಂದಿರೋದು. ನನ್ನ ಹಸ್ಬೆಂಡ್ ತರ್ತಾ ಇರ್ತಾರೆ ಆಕ್ಚುಲಿ ಇಲ್ಲಿಂದ. ನಾನು ಬಂದು ಥರ್ಡ್ ಟೈಮ್ ಬಂದಿರೋದು, ಹಾಗಾಗಿ ಚೆನ್ನಾಗಿ ನಾವು ಟೇಸ್ಟ್ ಮಾಡ್ತಾ ಇರೋದು ಇದು ಫಸ್ಟ್ ಟೈಮ್. ಏನೋ ಎಲ್ಲ ತುಂಬಾನೇ ಚೆನ್ನಾಗಿದೆ. ರೈಟ್ ಎಲ್ಲ ಸೂಪರ್ ಆಗಿದೆ ಸರ್. ನಮ್ಮ ಮಾವ ಕೂಡ ಇಲ್ಲೇ ರೆಗ್ಯುಲರ್ ಕಸ್ಟಮರ್, ಅವರು ಇಲ್ಲೇ ತರ್ತಾ ಇರ್ತಾರೆ ಯಾವಾಗ್ಲೂ. ಹಾ ಸರ್, ಫುಡ್ ಇಷ್ಟ ಆಗಿದೆ. ಇವಾಗ ಮೀಲ್ಸ್ ರವೆ ಇಡ್ಲಿ ಸರ್, ನಾನು ಇವಾಗ ಅದೊಂದೇ ಟೇಸ್ಟ್ ಮಾಡಿದ್ದು, ಸೊ ಅದರಿಂದ ತುಂಬಾ ಚೆನ್ನಾಗಿದೆ. ಪಾಯಸ ಕೊಡ್ತಾರೆ, ಥ್ಯಾಂಕ್ ಯು. ಸರ್, ಊಟ ಚೆನ್ನಾಗಿದೆ, ಎಲ್ಲದಕ್ಕಿಂತ ವೆರೈಟೀಸ್ ಆಗಿ ಕೊಟ್ಟವ್ರೆ, ಚೆನ್ನಾಗಿದೆ. ಕಾಫಿ ಟೀ ಎಲ್ಲ ಬೆಸ್ಟ್ ಆಗಿ ನಾವು ಹೇಳ್ದಂಗೆ ಕೊಡ್ತಾರೆ. ರೆಗ್ಯುಲರ್ ಬರ್ತಾ ಇರ್ತೀವಿ. ನೋಡಿ, ಅವರು ಹೆಣ್ಮಕ್ಳು ಇದಾರಲ್ಲ, ನಮ್ಗೇನೋ ಒಂದು ಹೆಚ್ಚು ಕಮ್ಮಿ ಕೊಡಿ ಅಂದ್ರೂ ಕೊಟ್ಬಿಡ್ತಾರೆ, ಅಂದ್ರೆ ಪಲ್ಯಗಳು. ಆಮೇಲೆ ಇಲ್ಲಿ ಏನಂದ್ರೆ ಇವ್ರು ಕನ್ನಡದಲ್ಲಿ ಇರೋ ದೇಶದಿಂದ ಬರ್ತದೆ. ಒಂದ್ ತಪ್ಪು ಏನಂದ್ರೆ ಕನ್ನಡದವ್ರನ್ನ ಇಡ್ಬೇಕು ಸಪ್ಲೈಯರ್ನ. ಈಗ ನಮ್ಮ ಭಾಷೆ ಅವ್ರಿಗೆ ಬರಲ್ಲ, ಆ ಭಾಷೆ ನಮಗ್ ಬರಲ್ಲ. ಅಲ್ಲಿ ಕೆಲಸ ಮಾಡೋರು ಕನ್ನಡದಲ್ಲೇ ಇರ್ಬೇಕು, ಅವಾಗ ನಮ್ಗೆ ಏನ್ ಬೇಕಾದ್ರೆ ಕೊಡ್ತಾರೆ. ಈಗ ಅವ್ರೇನು ಭಾಷೆ ಬರಲ್ವಲ್ಲ, ಅವ್ರಿಗೇನು ಗೊತ್ತಾಯ್ತದೆ? ಇಲ್ಲ ಅಲ್ಲ, ಊಟ ಚೆನ್ನಾಗಿದೆ, ಊಟ ಚೆನ್ನಾಗಿದೆ. ಅಲ್ಲ ಹೇಳಿತ್ತು ಚೆನ್ನಾಗಿದೆ. ಆಮೇಲೆ ಸೂಪರ್ ಇದೆ. ಕಾಫಿ ಟೀ ಬೆಳಗ್ಗೆ ಹೊತ್ತು ನಮ್ಗೆ ಒಳ್ಳೆ ಕಾಫಿ ಕೊಡ್ತಾರೆ. ಹೇಳ್ಬೇಕು ಅಂದ್ರೆ ಅದು ಇಂಪಾರ್ಟೆಂಟ್. ಮತ್ತೆ ಚಪಾತಿ ಕೇಳುವ, ಪೂರಿ ಕೊಡ್ತಿದ್ರು, ಚಪಾತಿ ಕೇಳುವ ಸ್ಪಂದಿಸಿ ಚಪಾತಿ ಕೊಡ್ತಿದ್ರು. ಒಳ್ಳೆ ಎಲ್ಲ ಐಟಮ್ ಚೆನ್ನಾಗಿದೆ ಸರ್. ಹೇಳಿ ಸರ್. ಫಸ್ಟ್ ಟೈಮ್ ಬಂದಿರೋದು? ಇಲ್ಲ ಸರ್, ನಾವು ಡೈಲಿ ಬರ್ತೀವಿ. ಬೆಳಗ್ಗೆ 7 ಗಂಟೆ ಕಾಫಿ ಬರ್ತೀವಿ. ಇದೇ ಅಡ್ಡ ನಿಮಗೆ? ಹೌದು. ಒಂದು 15 ಜನ ಸೇರ್ಕೋತೀವಿ. ಏನ್ ಸರ್ ಆಫೀಸ್ ಇಲ್ಲ, ನಾವು ರಿಟೈರ್ಡ್ ಎಂಪ್ಲಾಯಿಗಳು. ಇಲ್ಲೇ ಲೋಕಲ್ ಲೋಕಲ್ ಅವರು. ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಇಲ್ಲಿ ಪಾರ್ಟಿ ಮಾಡ್ತೀರಾ? ಹೌದು, ಸ್ವೀಟ್ ಪಾರ್ಟಿ. ಟೀ ಪಾರ್ಟಿ ಮಾಡ್ತೀವಿ. ಸಾಯಂಕಾಲ ಆದ್ರೆ ಇನ್ನೊಂದು ಪಾರ್ಟಿ, ಯಾಕಂದ್ರೆ ಕಾಫಿ ಟೀ ಮತ್ತೆ ಬರ್ತೀವಿ. 4 ಗಂಟೆಗೆ ಮತ್ತೆ ಬರ್ತೀವಿ. ಮಧ್ಯಾಹ್ನ ಊಟಕ್ಕೆ ಬರ್ತಾ ಇದ್ದೀವಿ. ಒಳ್ಳೆ ಕ್ವಾಲಿಟಿ ಹೈಜೀನ್ ಆಗಿ ಮೇಂಟೈನ್ ಮಾಡ್ತಾ ಇದ್ದಾರೆ, ನಮ್ಗೆ ಇಷ್ಟ ಆಗಿದೆ. ಶ್ರೀನಿವಾಸ್ ಅಂತ. ಚೋಚೋಬತ್ತು. ಅದೇ ಹೈಜೀನ್ ಅಂತ ಹೇಳ್ಬೋದಲ್ಲ, ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ. ಮತ್ತೆ ಎಲ್ಲರೂ ಪ್ರೀತಿ ಸಂತೋಷದಿಂದ ನಮಗೆ ಬಡಿಸ್ತಾರೆ. ಫುಡ್ ಜೊತೆಗೆ ಒಳ್ಳೆ ಪ್ರೀತಿ ವಿಶ್ವಾಸ ಕೊಡ್ತಾರೆ. ಹೌದು. ಏನ್ ಫುಡ್ ತಗೊಂಡಿದ್ರಿ? ನಾವು ರೋಟಿ ಕರಿ ತಗೊಂಡಿದ್ವಿ. ಫಸ್ಟ್ ಟೈಮ್ ಬಂದಿರೋದಾ ರೆಗ್ಯುಲರ್ ಬರ್ತಾರೆ? ಫಸ್ಟ್ ಟೈಮ್ ಬಂದಿದ್ವಿ. ಫಸ್ಟ್ ಟೈಮ್. ಹೌದು. ಹೇಗಿದೆ ಸರ್ ಟೇಸ್ಟ್ ಎಲ್ಲ? ತುಂಬಾ ಚೆನ್ನಾಗಿತ್ತು ಸರ್. ಅಥೆಂಟಿಕ್ ಆಗಿ ದೊಡ್ಡ ಹೋಟ್ಲಿಗೆ ಹೋಗಿ ಊಟ ಮಾಡಿರೋ ಟೇಸ್ಟ್ ಇಲ್ಲಿ. ಓಕೆ, ನಿಮ್ಗೆ ಹೆಂಗೆ ಸ್ಪೈಸಿ ಆಗಿತ್ತು, ಚೆನ್ನಾಗಿತ್ತು ಅಥವಾ ಇಲ್ಲ ಮಾಡರೇಟ್ ಆಗಿ ಎಲ್ಲ ಚೆನ್ನಾಗಿತ್ತು, ಅಚ್ಚುಕಟ್ಟಾಗಿ ಏನೇನು ಟೇಸ್ಟ್ ಯಾವ ಥರ ಕ್ಲೀನ್ನೆಸ್ ಎಲ್ಲ ಬಗ್ಗೆ? ಕ್ಲೀನ್ನೆಸ್ ತುಂಬ ಚೆನ್ನಾಗಿದೆ. ಸೊ ನೀವು ಕೊಡೋ ಅಮೌಂಟ್ಗೆ ವರ್ತ್ ಅಂತ? ಕಂಪ್ಲೀಟ್ಲಿ 100% ಪೈಸಾ ವಾಸನ. ಸರ್, ನೀವು ಏನು? ಸರ್ ನಮಸ್ಕಾರ. ಸುಮಾರು ಒಂದು 1.5 ವರ್ಷದಿಂದ ಬರ್ತಾ ಇದ್ದೀವಿ. ಇವರು ಮೇಂಟೆನೆನ್ಸ್ ಚೇಂಜ್ ಆದಮೇಲೆ ನಮ್ಮ ರಾಯರಿದ್ದಾರೆ,
ಹೋಟ್ಲಿಗೆ ಬಂದು ಅನ್ಸಲ್ಲ ಸರ್, ಅವ್ರ ಮನೆಗೆ ಬಂದು ಥರ ನೋಡ್ಕೊತಾರೆ ಬಂದರೆ. ಹಾಂ, ಫುಲ್ಲು ಫ್ಯಾಮಿಲಿ ಫ್ರೆಂಡ್ ಆಗ್ಬಿಟ್ಟಿದೆ ಹೋಟೆಲ್ಗೆ. ಶುಚಿ ರುಚಿ ಎರಡರಲ್ಲೂ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬೋದು, ಟೇಸ್ಟಲ್ಲಿ. ಮತ್ತು ಫೈನ ಅಮೌಂಟಲ್ಲೂ ಕೂಡ ತುಂಬ ಚೀಪ್ ಆ್ಯಂಡ್ ಬೆಸ್ಟು. 100 ರೂಪೀಸ್ 90 ರೂಪೀಸ್ಗೆ ಫುಲ್ ಟಿಫನ್ ಕೊಡ್ತಾರೆ ಇಲ್ಲಿ. ಹಾಗಾಗಿ ಪ್ಲಸ್ ಪಾಯಿಂಟ್. ತುಂಬ ಚೆನ್ನಾಗಿದೆ. 90 ರೂಪೀಸ್ಗೆ ಬೆಳಗ್ಗೆ ಮಸಾಲೆ ದೋಸೆ, ಇಡ್ಲಿ, ವಡೆ, ಕೇಸರಿ ಬಾತು, ಚೋಚಾ ಬಾತು ಅಷ್ಟು ಕೂಡ ಕೊಡ್ತಾರೆ 90 ರೂಪೀಸ್ಗೆ, ಪ್ಲಸ್ ಕಾಫಿ. ಹಾಗಾಗಿ ಚೆನ್ನಾಗಿದೆ. ಇಲ್ಲ ಸರ್, ನಾನು 3-4 ಟೈಮ್ಸ್ ಬಂದಿದ್ದೇನೆ. ತುಂಬಾ ಚೆನ್ನಾಗಿರುತ್ತೆ ಸರ್ ಇವರಲ್ಲಿ. ಫುಡ್ ಮತ್ತೆ ಮೇಂಟೆನೆನ್ಸ್ ಪ್ರತಿಯೊಂದು ತುಂಬಾ ಚೆನ್ನಾಗಿರುತ್ತೆ. ರೋಟಿ ಕರಿ ಅಂತೂ ಸೂಪರ್ ಸರ್ ಇವ್ರ ಹತ್ರ. ನಾವ್ ಯಾವಾಗ ಬಂದಾಗ ಸಾಮಾನ್ಯವಾಗಿ ರೋಟಿ ಕರಿನೇ ತಗೊಳ್ಳೋದು. ಆಮೇಲೆ ಸ್ನಾಕ್ಸು ಇರುತ್ತೆ ಸಾಯಂಕಾಲ. ಇದೆಲ್ಲ ಗೋಬಿ ಮಂಚೂರಿ, ಪಾನಿಪುರಿ ಎಲ್ಲ ಇರುತ್ತೆ. ಅದು ಟೇಸ್ಟ್ ಎಲ್ಲ ಚೆನ್ನಾಗಿರುತ್ತೆ. ಇಲ್ಲ ಸರ್, ಫ್ಯಾಮಿಲಿ ಅಲ್ಲ, ನಾವು ಎಲ್ಲ ಕೊಲೀಗ್ಸ್. ಹಾ ಸರ್, ನಮ್ಮ ಸರ್, ನಮ್ಮ ಇವರು ನಮ್ಮ ಜಿಲ್ಲಾ ಪಾಂಡವಮೂರ್ತಿ ಅಂತ ಅವರು ಜಿಲ್ಲಾ ವಿಶ್ವಕರ್ಮ ಬ್ರಾಹ್ಮಣ ಸಂಘದ ಅಧ್ಯಕ್ಷರು ಸರ್. ಅವರು 1.5 ವರ್ಷದ ಅನುಭವನ ಇವತ್ತು ಎಲ್ಲ colleagues ಜೊತೆ ಹಂಚ್ಕೊಂಡಿದ್ದಾರೆ. ಸರ್, ಅವರಿಂದನೇ ನಾವು ಈ ಹೋಟ್ಲಲ್ ಟೇಸ್ಟ್ ನೋಡ್ಲಿಕ್ಕೆ ನಮ್ಗೆ ಒಂದು ಸೌಭಾಗ್ಯ ಸಿಕ್ಕಿದೆ. ಚೆನ್ನಾಗಿರುತ್ತೆ ಸರ್. ಇವತ್ತು ಅನ್ಎಕ್ಸ್ಪೆಕ್ಟೆಡ್ ಆಗಿ ಅವ್ರ ಶಾಪಿಗೆ ಬಂದಿದ್ವಿ. ಮೇಡಮ್ ಇಲ್ಲಿ ಹೋಗೋಣ ಅಂತ ನಾವ್ ಇಲ್ಲಿ ಬಂದು ಒಳ್ಳೆ ಅದೇ ಸರ್, ಯಾವಾಗ ಬಂದಾಗೂ ಇಲ್ಲಿ ನಂಗೆ ಇಷ್ಟ ಆಗುತ್ತೆ ರೋಟಿ ಕರಿನೇ ಜಾಸ್ತಿ. ಹೌದು ಸರ್, ಫಸ್ಟ್ ಟೈಮ್ ಬಂದಿರೋದು. ಸರ್ ಫಸ್ಟ್ ಟೈಮ್ ಇವತ್ತು ಹೋಟೆಲಿಗೆ ಕರ್ಕೊಂಡು ಹೋಗೋಣ ಅಂತ ಅಂದ್ಬಿಟ್ಟು ಈ ಹೋಟೆಲ್ನ ಚೂಸ್ ಮಾಡಿದ್ದಾರೆ. ಟೇಸ್ಟ್ ವೈಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಫ್ರೆಂಡ್ಲಿ ಆಗಿನೂ ಟ್ರೀಟ್ ಮಾಡ್ಕೊಂಡಿದ್ರು. ಆಮೇಲೆ ಕ್ಲೀನ್ನೆಸ್ ಇಂದ ಹಿಡಿದು ಎಲ್ಲಾನು ಪರ್ಫೆಕ್ಟ್ ಆಗಿದೆ ಸರ್. ನೆಕ್ಸ್ಟ್ ಅವರ ಆಫೀಸಿಗೆ ಬಂದಾಗ ಇಲ್ಲೇ ಬರ್ತೀರಾ? ಹೌದು, ಕನ್ಫರ್ಮ್ ಇಲ್ಲೇ ಬರ್ತೀವಿ. ನೀವು ಎಲ್ಲಿ ಇರೋದು? ನಮ್ದು ಮಾಧವರ ಮೆಟ್ರೋ ಸ್ಟೇಷನ್ ಇದೆಲ್ಲ, ತುಮಕೂರು ರೋಡ್. ಹಾಂ, ಮಾಡ್ಬೋದು, 100% ಮಾಡ್ಬೋದು. ಟೇಸ್ಟ್ ವೈಸು, ಆಮೇಲೆ ಪ್ರೈಸ್ ವೈಸು, ಕ್ವಾಲಿಟಿ ವೈಸು, ಆಮೇಲೆ ಟ್ರೀಟ್ ಮಾಡೋ ರೀತಿ ಇಂದ ಹಿಡಿದು ಎಲ್ಲದಕ್ಕೂ ಸಪೋರ್ಟ್ ಮಾಡ್ಬೋದು. ಚೆನ್ನಾಗಿದೆ ಸರ್. ಔಟ್ ಆಫ್ 10 ಅಲ್ಲಿ ಆಲ್ಮೋಸ್ಟ್ 10 ಕೊಡ್ತೀವಿ ಸರ್. ಸರ್, ನೀವು 1.5 ವರ್ಷದಿಂದ ಇದ್ದೀರಾ, 1.5 ವರ್ಷದಿಂದ ಬರ್ತಾ ಇದ್ದೀರಾ. ಸೊ ಔಟ್ ಆಫ್ 10 ಎಷ್ಟು ಕೊಡ್ತೀರಾ? 10 ಕೊಡ್ತೀವಿ ಸರ್. ಯಾಕೆ ಮೂರು ಪಾರ್ಟಿ ಮಾಡಿದ್ದೀವಿ ಇಲ್ಲಿ ಮೇಲ್ಗಡೆ. ಆ ಪಾರ್ಟಿಲೂ ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಈ ಶಾರ್ಟೇಜ್ ಆಯಿತು ಮತ್ತು ಚೆನ್ನಾಗಿಲ್ಲ ಅನ್ನೋ ಇದೇ ಇಲ್ಲ. ಒಂದು ಗಿರಿಜಾ ಕಲ್ಯಾಣ ಮಾಡ್ತಿದ್ದೀವಿ, ಮತ್ತು ಇನ್ನೆರಡು ನಮ್ಮ ಕಾರ್ಯಕ್ರಮ ಮಾಡ್ತಿದ್ದೀವಿ. ಆ ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಹೇಳಬೇಕು ಬನ್ನಿ ಹೀಗಿದೆ. ಮುಗಿಸಲು ಎನ್ರೋಲ್ಮೆಂಟ್ ಆಗ್ತಾರೆ. ಪಾರ್ಟಿ ಅಲ್ಪ ಆಯ್ತದು. ತುಂಬ ಜನ ಹೋಗ್ತಾರೆ ಅಲ್ಲಿದ್ದಾರೆ ಅಷ್ಟೇ. ಡೈರೆಕ್ಷನ್ ತೋರಿಸಿ, ಹೊರಗಡೆ ಹೋಗೋದು ಡೈರೆಕ್ಷನ್ ತೋರಿಸಿ. ಡೈರೆಕ್ಷನ್